ಭಾರತದ ಹಳ್ಳಿಯೊಂದು ಪರ್ವತಗಳ ನಡುವೆ ನೆಲೆಸಿತ್ತು. ಅಲ್ಲಿ ಶ್ರೀಗಣೇಶನಿಗೆ ಸಮರ್ಪಿತವಾದ ಅದ್ಭುತ ದೇವಾಲಯವೊಂದು ಇತ್ತು. ಆ ದೇವಾಲಯ ತನ್ನ ಬಣ್ಣಗಳಿಂದ ಕಂಗೊಳಿಸುವ ಗಣೇಶನ ಮೂರ್ತಿಗೆ ಪ್ರಸಿದ್ಧವಾಗಿತ್ತು. ಆ ಮೂರ್ತಿಯನ್ನು ಬಂಗಾರದ ಆಭರಣಗಳಿಂದ ಅಲಂಕರಿಸಲಾಗಿತ್ತು ಹಾಗೂ 2 ಸಿಂಹಗಳ ಆಧಾರದ ಮೇಲೆ ರಾಜಾಸನದಂತ. ಒಂದು ದಿನ ರೋಹನ್ ಎಂಬ ಬಾಲಕನು ಹಳ್ಳಿಯನ್ನು ಅನ್ವೇಷಿಸುತ್ತಿದ್ದಾಗ ಆ ದೇವಾಲಯವನ್ನು ಕಂಡನು. ಮೂರ್ತಿಯ ಬಳಿ ಹತ್ತಿದಾಗ ಅವನ ಮನಸ್ಸಿಗೆ ಒಂದು ಶಾಂತಿ ತುಂಬಿತು. ಗಣೇಶನ ಮೃದು ನಗು ಮತ್ತು ಕರುಣೆಯ ನೋಟವು ಅವನ ಹೃದಯಕ್ಕೆ ತಾಪಮಾನ ಹಾಗೂ ಜ್ಞಾನವನ್ನು ಹರಿಯುವಂತೆ ಮಾಡಿತು. ಆ ದಿನದಿಂದ ರೋಹನ್ ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ಗಣೇಶನಿಗೆ ಮೋದಕಗಳು ಮತ್ತು ಹೂಗಳನ್ನು ಅರ್ಪಿಸುತ್ತಿದ್ದ. ಮೂರ್ತಿಯ ಮುಂದೆ ಕೂತು ತನ್ನ ಕನಸುಗಳು, ಭಯಗಳು ಮತ್ತು ಆಶೆಗಳನ್ನೆಲ್ಲ ಗಣೇಶನಿಗೆ ಹಂಚಿಕೊಳ್ಳುತ್ತಿದ್ದ. ಸ್ವಲ್ಪ ದಿನಗಳಲ್ಲೇ ಹಳ್ಳಿಯ ಜನರು ರೋಹನ್ನಲ್ಲೊಂದು ಬದಲಾವಣೆಯನ್ನು ಗಮನಿಸಿದರು. ಅವನು ಹೆಚ್ಚು ಆತ್ಮವಿಶ್ವಾಸದಿಂದ, ಹೆಚ್ಚು ಕೇಂದ್ರೀಕೃತನಾಗಿ, ಶಾಂತಿಯುತವಾಗಿದ್ದ. ಈ ಬದಲಾವಣೆಯ ಕಾರಣವನ್ನು ಗಣೇಶನ ಕೃಪೆಯೆಂದು ಜನರು ನಂಬಿದರು. ಏಕೆಂದರೆ ಗಣೇಶನು ಅಡೆತಡೆಗಳನ್ನು ದೂರಮಾಡಿ ಜ್ಞಾನವನ್ನು ನೀಡುತ್ತಾನೆ ಎಂಬ ನಂಬಿಕೆ ಅವರದು. ವಾರಗಳು ಕಳೆದಂತೆ ರೋಹನ್ನ ಭಕ್ತಿ ಇನ್ನೂ ಗಾಢವಾಯಿತು. ಅವನು ಜಗತ್ತನ್ನು ಹೊಸ ಬೆಳಕಿನಲ್ಲಿ ನೋಡುವುದನ್ನು ಆರಂಭಿಸಿದ. ಸುತ್ತಮುತ್ತಲಿನ ಸೌಂದರ್ಯ ಮತ್ತು ಅದ್ಭುತವನ್ನು ಅರ್ಥಮಾಡಿಕೊಂಡನು. ಮೂರ್ತಿ ಕೇವಲ ಕಲೆ ಮಾತ್ರವಲ್ಲ, ಅವನ ಜೀವನದಲ್ಲಿ ಆಶಾಭರವೆಯ ಚಿಹ್ನೆಯಾಯಿತು. ಒಂದು ಬೆಳಗ್ಗೆ ಮೂರ್ತಿಯ ಮುಂದೆ ಕುಳಿತಿದ್ದ ರೋಹನ್ ತನ್ನ ಹೃದಯದಲ್ಲಿ ಒಂದು ಸಣ್ಣ ಒತ್ತಡವನ್ನು ಅನುಭವಿಸಿದನು. ಗಣೇಶನೇ ಅವನಿಗೆ ಮುಂದಿನ ಹೆಜ್ಜೆಯನ್ನು ಇಡುವಂತೆ ಸೂಚಿಸುತ್ತಿದ್ದಂತೆ ಕಂಡಿತು. ಹೊಸ ಧೈರ್ಯದಿಂದ ರೋಹನ್ ತನ್ನ ಕನಸುಗಳನ್ನು ಸಾಧಿಸಲು ಪಯಣ ಆರಂಭಿಸಿದನು. ಗಣೇಶನ ಆಶೀರ್ವಾದ ಸದಾ ತನ್ನೊಂದಿಗೆ ಇರುತ್ತದೆ ಎಂಬ ವಿಶ್ವಾಸ ಅವನಲ್ಲಿ ಇತ್ತು. ಆ ದಿನದಿಂದ ರೋಹನ್ನ ಜೀವನ ಉದ್ದೇಶಪೂರ್ಣವಾಗಿತ್ತು ಮತ್ತು ಸಂತೋಷದಿಂದ ತುಂಬಿತ್ತು. ಗಣೇಶನಿಂದ